ನಮಸ್ತೆ ರೈತ ಬಾಂಧವರೇ. ಇವತ್ತು ನಾನು ಬಾಳಿಲ ಸುಳ್ಯ ಭಾಗದ ಬಾಳಿಲದಲ್ಲಿದ್ದೀನಿ. ಇಲ್ಲಿ ಸತ್ಯಮೂರ್ತಿ ಬಾಳಿಲ ಎನ್ನುವರ ಒಬ್ಬರ ತೋಟದಲ್ಲಿ ಎಲೆ ಚಿಕ್ಕಿ ರೋಗ ಮತ್ತು ಸ್ವಲ್ಪ ಸುಳಿ ರೋಗ ಕೂಡ ಅಟ್ಯಾಕ್ ಆಗಿದೆ. ಇದಕ್ಕೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ಅವರು ಒಂದು ಟ್ರೀಟ್ಮೆಂಟ್ ಮತ್ತು ಸಾವಯವ ಗೊಬ್ಬರವನ್ನು ಮಾಡಬೇಕು ಅಂತ ಹೇಳಿ ಕರೆ ಮಾಡಿದರು. ಇವತ್ತು ಬಂದು ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀವಿ. ಗಿಡಗಳು ನೋಡ್ಬೋದು ನೀವು. ಹೋದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಇತ್ತು ಅಂತೆ, ಬಟ್ ಈ ವರ್ಷ ತುಂಬ ಗಿಡಗಳಿಗೆ ಅಟ್ಯಾಕ್ ಆಗಿದೆ. ಇದರಲ್ಲಿ ಒಂದು 100 ಗಿಡಗಳನ್ನ ಅವರು ಸ್ಯಾಂಪಲ್ ಆಗಿ ತೊಗೊಳ್ಳೋಣ ಅಂತ ಹೇಳಿ ಮಾಡಿಸಿದ್ದಾರೆ. ನಾವು ಇವಾಗ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀವಿ. ಈ ಗಿಡಗಳು ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ಇದರ ರಿಸಲ್ಟ್ ಸಮೇತ ನಾನು ನಿಮಗೆ ಒಂದು ವಿಡಿಯೋವನ್ನು ಹಾಕ್ತೀನಿ. ಇಲ್ಲಿ ನೋಡ್ಬೋದು ಕರಟಿರುವಂಥದ್ದು. ಮತ್ತು ಈ ಗಿಡ ಕಂಪ್ಲೀಟಾಗಿ ಹೋಗಿದೆ, ಹಿಂಗಾರಗಳು ಕೂಡ ಸುಟ್ಟು ಹೋಗ್ತಾ ಇರುವಂಥ ಪರಿಸ್ಥಿತಿಗೆ ಬಂದಿದೆ. ಮತ್ತು ಇದರ ಮೇಲ್ಗಡೆ ಸುಳಿನೂ ಕೂಡ ಹೋಗಿರುವಂಥದ್ದು. ಇದನ್ನೊಂದು ರಿಸಲ್ಟ್ ಓರಿಯೆಂಟೆಡಲ್ಲಿ ನಾವು ನೆಕ್ಸ್ಟಿಗೆ ನಿಮಗೆ ತೋರಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಈ ಕಡೆ ಭಾಗದಲ್ಲಿ ಒಂದು ಈ ರೀತಿಯ ಸಮಸ್ಯೆಗಳೆಲ್ಲ ಬರ್ತಾ ಇದ್ದಾವೆ. ಸೊ ಇದಕ್ಕೆ ನಮ್ಮ ಒಂದು ಸಾವಯವ ಗೊಬ್ಬರದ ಒಂದು ರಿಸಲ್ಟನ್ನು ತೆಗೆಸ್ಕೊಡೋಣ ಅಂತ ಹೇಳಿ ಇವಾಗ ಇವರು ಟ್ರೈ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದನ್ನು ರಿಸಲ್ಟ್ ಸಮೇತ ನಾವು ತೋರಿಸಿಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ರೈತ ಬಾಂಧವರೇ.